ಕುಮಾರ್ ಅಂತ. ನನಗೆ ಬ್ಯಾಕ್ ಪೇನ್ ಅಂತ ಬಂದಿದ್ದು ಇಲ್ಲಿ ಒಂದು 2 ಮಂತ್ ಆಯ್ತು. ನನಗೆ ಇವಾಗ ಒಂದು 80% ಕ್ಯೂರ್ ಆಗಿದೆ. 80% ಕ್ಯೂರ್ ಆಗಿದೆ. ಜೋರ ಕ್ಲಾಪ್ ಮಾಡಿ. ಕರೆಕ್ಟ್ ಅಲ್ವಾ? ಸೊ ಎಷ್ಟು ವರ್ಷದಿಂದ ಬ್ಯಾಕ್ ಪೇನ್? 5 ವರ್ಷದಿಂದ ಇದೆ ಮೇಡಮ್. 5 ವರ್ಷದಿಂದ ಬ್ಯಾಕ್ ಪೇನ್ ಇತ್ತು. ಸೊ ಏನ್ ರೀಸನ್ಸ್ ಆಗಿ ಬ್ಯಾಕ್ ಪೇನ್ ಬಂದಿತ್ತು ನಿಮಗೆ? ನಮ್ ಕೆಲಸ ಹಾರ್ಡ್ವೇರ್ ಆಚೆಗಡೆ ಓಡಾಡೋದಿರುತ್ತೆ. ಆಮೇಲೆ ನಮ್ದು ಆಟೋಮೊಬೈಲ್ಸ್ ಡೈವ್ ಮಾಡೋದು, ಭಾರ ಎತ್ತಬೇಕು, ಲೋಡ್ ಮಾಡಬೇಕು, ಈ ತರ ಜಾಸ್ತಿ ಕೆಲಸ ಇರುತ್ತೆ. ಓಕೆ, ಈಗ 5 ವರ್ಷದಿಂದ ಬ್ಯಾಕ್ ಪೇನ್ ಇದೆ ಅಂತ ಹೇಳ್ತಾ ಇದ್ದಲ್ಲ, ಡಾಕ್ಟರ್ ಹತ್ರ ತೋರಿಸಿದೀರಾ? ಬ್ಯಾಕ್ ಪೇನ್ ಏನಂತ ಹೇಳಿದ್ರು ಡಾಕ್ಟರ್? ಅವರು ಟ್ಯಾಬ್ಲೆಟ್ ಓಕೆ, ಅದು ಕಂಟಿನ್ಯೂ ಮಾಡಕ್ಕೆ ಕೊಟ್ಟವ್ರೆ. ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟವ್ರೆ. ವಿಟಮಿನ್ ಟ್ಯಾಬ್ಲೆಟ್ಸ್ ಕಮ್ಮಿ ಇದೆ, ಟ್ಯಾಬ್ಲೆಟ್ಸ್ ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಓಕೆ, ಫಿಸಿಯೋಥೆರಪಿ ಹೇಳ್ಕೊಟ್ಟಿದ್ದಾರೆ. ಓಕೆ, ಫಿಸಿಯೋಥೆರಪಿ ಮಾಡಿಸಿದ್ರಾ ನೀವು? ಮಾಡಿಸಿದ್ದೀನಿ. ಓಕೆ, ಎಷ್ಟು ಖರ್ಚು ಮಾಡಿದ್ರಾ? ಅದು ನಮ್ದು ಕಂಪನಿಯಿಂದ ಹೋಗುತ್ತೆ, ನಮ್ದು ಅದಕ್ಕೂ ಸಂಬಂಧ ಇಲ್ಲ. ಕಂಪನಿಯಿಂದಾನೇ ಕಳಿಸ್ತಾರೆ. ಕಂಪನಿಯಿಂದ ಪೇಮೆಂಟ್ ಹಾಕ್ತಾರೆ. ಓಕೆ, ಆದ್ರೂ ಕ್ಯೂರ್ ಆಗಿಲ್ಲ. ಪೇನ್ ಮಾತ್ರ ಹಂಗೆ ಇರುತ್ತೆ. ಎಷ್ಟು ದಿನ ಫಿಸಿಯೋಥೆರಪಿ ತಗೊಂಡಿದ್ದೀರಾ? ಎಷ್ಟು ಮಂತ್ಸ್ ತಗೊಂಡ್ರಾ? 6 ಮಂತ್ ತಗೊಂಡಿದ್ದೀನಿ. 6 ಮಂತ್ಸ್ ಫಿಸಿಯೋಥೆರಪಿ ಕಂಟಿನ್ಯೂಸ್ ಆಗಿ ತಗೊಂಡಿದ್ದೀರಾ, ಆದ್ರೂ ಪೇನ್ ಕಮ್ಮಿ ಆಗಿಲ್ಲ. ಟ್ಯಾಬ್ಲೆಟ್ಸ್ ಹಾಕೊಂಡಿ? ಟ್ಯಾಬ್ಲೆಟ್ ಹಾಕೊಂಡು ಆ ಟೈಮ್ ಮಾತ್ರ ಅಷ್ಟೇ, ತಿರ್ಗಾ ಮತ್ತೆ ಶುರು ಆಗುತ್ತೆ. ಓಕೆ, ಈ ಸರಾಕೆರೆ ಯಾರ ಮುಖಾಂತರ ಗೊತ್ತಾಯ್ತು ನಿಮಗೆ? ಬ್ರದರ್ ಒಬ್ರು ಬಂದಿ, ಅವರು ಇಲ್ಲಿ ಮಲ್ಲೇಶ್ವರಂ ಅಲ್ಲಿರೋವಾಗ ಬಂದು ಹೋದ್ರಂತೆ. ಆಮೇಲೆ ಅಡ್ರೆಸ್ ಸಿಗ್ಲಿಲ್ಲ ಅಂತ ಹುಡುಕಿ ಆಮೇಲೆ ಬಂದು ನನ್ ಕರ್ಕೊಂಡ್ ಮುಂದೆ ಅವರೇ ಬಿಟ್ಟು ಹೋದ್ರು ಇಲ್ಲಿ. ಓಕೆ, ಸೊ ಇಲ್ಲಿ ಬಂದು 2 ಮಂತ್ಸ್ ಆಗಿದೆ. ಈ 2 ಮಂತ್ಸ್ ಅಲ್ಲಿ ನಿಮಗೆ ಮಾತ್ರೆ, ಮೆಡಿಸಿನ್ ಯಾವುದು ತಗೊಂಡಿಲ್ಲ. ಏನ್ ಕೊಟ್ಟು? ಏನಿಲ್ಲ, ಥೆರಪಿ ಕೊಟ್ರು ಅಷ್ಟೇ. ಥೆರಪಿ ಕೊಟ್ರು. ಓಕೆ, ಇವಾಗ ಇಲ್ಲಿ ವಾಟರ್ ಥೆರಪಿ. ಸೊ ಇಲ್ಲಿ ವಾಟರ್ ಇದೆ, ಸಿಸಿಎಂಎಫ್ ಬೆಡ್ ಇದೆ, ಸೊ ಮ್ಯಾಟ್ ಇದೆ, ಕರೆಕ್ಟ್ ಅಲ್ವಾ? ಚೇರ್ ಇದೆ. ನೀವು ಯಾವ ಒಂದು ಎಕ್ವಿಪ್ಮೆಂಟ್ಸ್ ಅಲ್ಲಿ ಥೆರಪಿ ತಗೊಂಡಾಗ ಬೆಸ್ಟ್ ಆಗಿ ರಿಸಲ್ಟ್ ಸಿಕ್ತು, ಇದ್ರಲ್ಲಿ ನನಗೆ ಪೇನ್ ಕಮ್ಮಿ ಆಯ್ತು ಅಂತ ಯಾವ ಒಂದು ಪ್ರಾಡಕ್ಟ್ಸ್ ಅಲ್ಲಿ? ನನಗೆ ಎಲ್ಲಾ ಪ್ರಾಡಕ್ಟ್ ತಗೋಬೇಕಂತ ಆಸೆ ಇದೆ. ಎಲ್ಲಾ ಪ್ರಾಡಕ್ಟ್ ತಗೋಬೇಕಂತ ಆಸೆ ಇದೆ. ನನಗೆ ಎಲ್ಲಾದ್ರೂ ಚೆನ್ನಾಗಿದೆ. 5G ಆಗ್ಲಿ, ಚೇರ್ ಆಗ್ಲಿ, ಬೆಡ್ ಆಗ್ಲಿ, ಯಾವತ್ತು ತಗೊಳ್ತೀವಿ ಅವತ್ತಿಗೆ ನನಗೆ ಚೆನ್ನಾಗಿದೆ. ಅವತ್ತಿಗೆ ಚೆನ್ನಾಗೇ ಇದೆ. ಓಕೆ, ಸೊ ಈಗ ನಿಮ್ಗೆ ಯಾರಾದ್ರೂ ಫೋರ್ಸ್ ಮಾಡಿದ್ರೆ ಇಲ್ಲ ನೀವು ಪ್ರಾಡಕ್ಟ್ಸ್ ತಗೊಳ್ಳೇಬೇಕು? ಇಲ್ಲ, ಆತರ ನನಗೆ ಬೇಕಾಗಿತ್ತು, ನಾನು ತಗೊಳ್ತಾ ಇದ್ದೀನಿ. ನನಗೆ ಬೆನಿಫಿಟ್ ಇದೆ, ಅದರಿಂದ ನನಗೆ ಪೇನ್ ಎಲ್ಲ ಕಡಿಮೆ ಆಗುತ್ತೆ, ಅದಕ್ಕೆ ತಗೊಳ್ತಾ ಇದ್ದೀನಿ. ಸೊ ಪೇನ್ ಎಲ್ಲ ಕಮ್ಮಿ ಆಗುತ್ತೆ. ಈಗ 80% ಬಂದು ಕ್ಯೂರ್ ಆಗಿದೆ, ಕರೆಕ್ಟಾ? ಸೊ ಇಲ್ಲಿ ಮಾತ್ರೆ ಕೊಟ್ವಾ ಅವರಿಗೆ? ಮೆಡಿಸಿನ್ಸ್ ಕೊಟ್ಟಿದ್ವಾ? ಇಲ್ಲ. ಅವ್ರಿಗೆ ನಿಮಗೆಲ್ಲರಿಗೂ ಏನ್ ಥೆರಪಿ ಕೊಡ್ತೀವೋ ಅದೇ ಥೆರಪಿನಲ್ವಾ ಆ ವ್ಯಕ್ತಿಗೂ ಕೊಟ್ಟಿದ್ದು. ಬ್ರದರ್ಗೂ ಏನ್ ಮಾಡಿದ್ದು? ಸಿಸಿಎಂಎಫ್ ಬೆಡ್ ಅಲ್ಲಿ ಥೆರಪಿ ಕೊಟ್ಟಿದೀವಿ, ಮ್ಯಾಟ್ ಅಲ್ಲಿ ಥೆರಪಿ ಕೊಟ್ಟಿದೀವಿ. ಬಟ್ ಈ ಒಂದು ಥೆರಪಿ ತಗೊಳ್ಳುವಾಗ ಯಾವುದೇ ರೀತಿ ಮೆಡಿಕೇಶನ್ಸ್ ಇಲ್ದಲೆ ಬಂದು ನ್ಯಾಚುರಲ್ ಆಗಿ ಅವ್ರ ಬ್ಯಾಕ್ ಪೇನ್ ಏನಾಗಿದೆ ನಿಯರ್ಲಿ 80% ಬಂದು ಗುಣ ಅನ್ನೋದು ಆಗಿದೆ, ಕರೆಕ್ಟಾ? ಸೊ ಇಲ್ಲಿ ಯಾವುದೇ ರೀತಿ ಮೆಡಿಸಿನ್ಸ್ ಇಲ್ದಲೆ ನ್ಯಾಚುರಲ್ ಆಗಿ ಏನಾಗ್ತಾ ಇದೆ, ಈ ಜೆಸ್ಟೋನ್ ಮುಖಾಂತರ ಅವರ ಪ್ರಾಬ್ಲಮ್ಸ್ ಅನ್ನೋದು ಗುಣ ಅನ್ನೋದು ಆಗ್ತಾ ಇದೆ. ಈಗ 80% ಗುಣ ಆಗಿದೆ. ಆಕ್ಚುಲಿ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ, ಕರೆಕ್ಟಾ? ಸೊ ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ? 9 ಜನ ಇದ್ದಾರೆ. ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಈ ಒಂದು ಆರೋಗ್ಯ ಲಕ್ಷ್ಮಿ, ಕರೆಕ್ಟಾ? ಇವತ್ತು ಇನ್ವೆಸ್ಟ್ ಮಾಡಿ ಈ ಬೆಡ್ ಮ್ಯಾಟ್ ಅವ್ರ ಮನೆಗೆ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ಅವ್ರ ಮನೆಯಲ್ಲಿ ಡಾಕ್ಟರ್ ಇದ್ದಾರೆ ಇವಾಗ, ಕರೆಕ್ಟ್ ಅಲ್ವಾ? ಇದೇ ನಮ್ಮ ಹೆಲ್ತ್ ಡಾಕ್ಟರ್. ಏನೇ ಒಂದು ಪ್ರಾಬ್ಲಮ್ ಇದ್ರೂನು ಅವರ ಫ್ಯಾಮಿಲೀಸ್ ನ ಈ ಡಾಕ್ಟರ್ ಮುಖಾಂತರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೇವ್ ಅನ್ನೋದು ಮಾಡ್ತಾ ಇರ್ತಾರೆ. ಆಕ್ಚುಲಿ ನಮ್ಗೆಲ್ಲರಿಗೂ ಮಕ್ಳು ಇಂಪಾರ್ಟೆನ್ಸಿ ಅಂತ ಹೇಳ್ತೀವಿ, ಮಕ್ಳಿಗಾಗಿ ಲೈಫ್ ನ ಲೀಡ್ ಮಾಡ್ತೀವಿ ಮೇಡಮ್ ಅಂತ ಹೇಳ್ತೀವಿ. ಈಗ ಬ್ಯಾಕ್ ಪೇನ್ ಬಂತು, ಇಲ್ಲಾಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವಿ ಅಂದ್ರೆ ಯಾರಿಗಾಗಿ ದುಡಿತೀವಿ? ಯಾರಿಗಾಗಿ? ಮಕ್ಳಿಗಾಗಿ ದುಡಿತೀವಿ, ಕರೆಕ್ಟ್ ಅಲ್ವಾ? ಆ ಮಕ್ಳಿಗೆ ನಾವೇನ್ ಮಾಡ್ತಾ ಇದೀವಿ? ಏನಪ್ಪ ಮಾಡಿದೀವಿ? ನಾವ್ ಹೇಳ್ತೀವಿ ಆಸ್ತಿ ಮಾಡಿದೀವಿ, ಮನೆ ಮಾಡಿದೀವಿ. ಇಲ್ಲ, ನಾವ್ ಮಾಡಿರೋದೇನು ಶುಗರ್ ಅನ್ನೋ ಜೆನೆಟಿಕ್ ಪ್ರಾಬ್ಲಮ್, ಕರೆಕ್ಟ್ ಅಲ್ವಾ? ಈಗ ಒಬ್ರಿಗೆ ಇವಾಗ ತಂದೆಗೆ ಸ್ಟ್ರೋಕ್ ಆಗಿದೆ ಅಂದ್ರೆ ಮನೆಯಲ್ಲಿ ಫ್ಯೂಚರ್ಗೆ ಅವ್ರ ಮಕ್ಳಿಗೆ ಏನಾಗುತ್ತೆ, ಸ್ಟ್ರೋಕ್ ಅನ್ನೋದು ಆಗುತ್ತೆ. ಆಗುತ್ತಾ ಆಗಲ್ವಾ? ಆಗುತ್ತೆ. ತಂದೆಗೆ ಬ್ಯಾಕ್ ಪೇನ್ ಇರುವಾಗ ಮಕ್ಳಿಗೆ ಬ್ಯಾಕ್ ಪೇನ್ ಬರಲ್ವಾ? ಬರುತ್ತೆ. ತಂದೆಗೆ ಬಿಪಿ ಇರುವಾಗ ಇಲ್ಲ ತಾಯಿಗೆ ಬಿಪಿ ಇರುವಾಗ ಮಕ್ಳಿಗೆ ಬರಲ್ವಾ? ಬರುತ್ತೆ. ಆ ಒಂದು ಜೆನೆಟಿಕ್ ಪ್ರಾಬ್ಲಮ್ ನ ನಾವು ನಮ್ಮ ಮಕ್ಳಿಗೆ ಏನ್ ಮಾಡ್ತಾ ಇದೀವಿ, ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಆದ್ರೆ ನಾನ್ ಹೆಂಗೆ ಪ್ರಾಬ್ಲಮ್ ನ ಸಫರ್ ಪಡ್ತಾ ಇದೀವಿ. ಈ ಆರೋಗ್ಯ ಲಕ್ಷ್ಮಿ ನನ್ ಮನೇಲಿ ಇರುವಾಗ ನನ್ನ ಕುಟುಂಬನ ಅವ್ರು ಏನ್ ಮಾಡ್ಬೋದು, ಸೇವ್ ಅನ್ನೋದು ಮಾಡ್ಬೋದು ಅಂತ ಹೇಳಿ. ಸೊ ಇವತ್ತಿನ ದಿನ ಬ್ರದರ್ ಮನೆಗೆ ಆರೋಗ್ಯ ಲಕ್ಷ್ಮಿ ಅನ್ನೋದು ಏನಾಗ್ತಾ ಇದೆ, ಇನ್ಸ್ಟಾಲೇಷನ್ ಅನ್ನೋದು ಆಗ್ತಾ ಇದೆ. ಅವರ ಡಿಸಿಷನ್ಸ್ ಆಗಿ ಜೋರಾಗಿ ಕ್ಲಾಪ್ ಮಾಡಿ, ಕರೆಕ್ಟ್ ಅಲ್ವಾ? ಸೊ ಈಗ 2 ತಿಂಗಳು ನೀವು ಥೆರಪಿ ತಗೊಂಡಿದ್ದೀರಾ, ಕರೆಕ್ಟಾ? ಸೊ ಇಲ್ಲಿನ ಸರ್ವಿಸ್ ನಿಮ್ಗೆ ಹೇಗೆ ಅನ್ಸ್ತು? ಸರ್ವಿಸ್ ಇಸ್ ವೆರಿ ಗುಡ್ ಸಿಸ್ಟರ್. ಸರ್ವಿಸ್ ಚೆನ್ನಾಗಿದೆ. ಓಕೆ, ಸೊ ನಿಮ್ಗೆ ಕಾಸ್ಟ್ ವೈಸ್ ಜಾಸ್ತಿ ಅಂತ ಅನ್ಸ್ಲಿಲ್ವಾ? ನಾವು ಚೆನ್ನಾಗಿರೋ ಇನ್ನ ದುಡ್ಕೊಬೋದಲ್ಲ ಅದಕ್ಕೆ.
ಸೊ ನಾವ್ ಚೆನ್ನಾಗಿದ್ರೆ ಇನ್ನ ಏನ್ ಮಾಡ್ಬೋದು ಮುಂದೆ ಇದಕ್ಕಿಂತ ಜಾಸ್ತಿ ದುಡಿಬೋದು. ಅದು 100% ಟ್ರೂ. ನಾವೆಲ್ಲ ಅನ್ಕೋತೀವಿ, ನಾನು ಯಾವಾಗ್ಲೂ ಹೇಳ್ತೀನಿ, ಸೊ ₹1 ನಾವು ಡೈಲಿ ₹1 ಹೋಗಾಗ ನನಗೆ ಜಾಸ್ತಿ ಅಂತ ಅನ್ಸಲ್ಲ. ಬಟ್ ಒಂದೇ ಸತಿ ನಾನು ₹10 ಇಲ್ಲಿ ಇಕ್ಬೇಕು ಅನ್ನೋವಾಗ ನನಗೆ ಆ ಟೈಮ್ಗೆ ಜಾಸ್ತಿ ಅಂತ ಅನ್ಸ್ಬೋದು. ಬಟ್ ಹಿಂದೆ ತಿರುಗಿ ನೋಡುವಾಗ ಫ್ಯೂಚರ್ ಅಲ್ಲಿ ಇವತ್ತು ಏನು ₹10 ಇನ್ವೆಸ್ಟ್ ಮಾಡಿರ್ತೀವಿ ನಾವು, ಮುಂದೆ ಅದೇ ₹10 ಬಂದು ನನಗೆ 10 ಲಕ್ಷವಾಗಿ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಆ ರೀತಿ ನಾವೇನ್ ಮಾಡ್ಬೋದು, ದುಡಿಬೋದು. ಬಟ್ ಡೈಲಿ ₹1 ಇನ್ವೆಸ್ಟ್ ಮಾಡುವಾಗ ಮುಂದೆ ಸೇವಿಂಗ್ಸ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಬ್ರದರ್ ಅದೇ ಹೇಳಿದ್ದು, ಇವಾಗ ನಾನ್ ಚೆನ್ನಾಗಿದ್ರೆ ಮುಂದೆ ನಾನು ಏನ್ ಮಾಡ್ಬೋದು, ದುಡಿಬೋದು. ದುಡ್ದೆ ನನ್ನ ಫ್ಯಾಮಿಲೀಸ್ ನ ಏನ್ ಮಾಡ್ಬೋದು, ಲೀಡ್ ಅನ್ನೋದು ಮಾಡ್ಬೋದು. ಸೊ ಇಲ್ಲಿ ಬರೋಂತ ಅಪ್ಪ ಅಮ್ಮಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾರು ತಗೋಬೇಕಂತ ಆಸೆ ಇರುತ್ತೆ, ಆದ್ರೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ತಗೊಳ್ಳಿ ಅಂತ ಹೇಳಿ. ಯಾಕೆ ಕಾಸ್ಟ್ ವೈಸ್ ಜಾಸ್ತಿ ಆಗಿದೆ ಅಂತ ಹೇಳೋರು ಸಿಸ್ಟರು. ಹೌದು, ಅದರಿಂದ ಎಲ್ಲ ತಗೊಂಡ್ರೆ ಎಲ್ಲರಿಗೂ ಬೆನಿಫಿಟ್ ಇರುತ್ತೆ. ಇವ್ರಿಗಂತಲ್ಲ, ಇವ್ ಮನೆಯವ್ರಿಗೂ ಬೆನಿಫಿಟ್ ಆಗುತ್ತೆ. ಮನೆಯವ್ರಿಗೂ ಬೆನಿಫಿಟ್ ಬೆನಿಫಿಟ್ ಆಗುತ್ತೆ. ಆಗುತ್ತೆ. ಓಕೆ Thank ಬ್ರದರ್, you, ಥ್ಯಾಂಕ್ ಯು. ಅವ್ರಿಗಾಗಿ ಜೋರಾಗಿ ಕ್ಲಾಪ್